ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 11 ಡಿಸೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಒಂದು ಅಪ್ ಮೂವನ್ನು ನಾವು ನೋಡ್ತೀವಿ. ಇನಿಷಿಯಲಿ ಒಂದಷ್ಟು ವಾಲಟೈಲ್ ಮೂವನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಇಮಿಡಿಯೇಟ್ಲಿ ರಿಜೆಕ್ಟ್ ಆಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಡೌನ್ ಬಂದು 25,725-730 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಗೆಟಿವ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಇವತ್ತು ಈ ಲೆವೆಲನ್ನು ಇಮಿಡಿಯೇಟ್ಲಿ ಬ್ರೇಕ್ ಮಾಡುತ್ತೆ, ಬಟ್ ಲೋವರ್ ಲೆವೆಲಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ. ಇಮಿಡಿಯೇಟ್ಲಿ ರಿವರ್ಸ್ ಆಗುತ್ತೆ. ರಿವರ್ಸ್ ಆಗಿ 25,850 ಝೋನ್ ಹತ್ರ ರೀಚ್ ಆಗುತ್ತೆ. ಅಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ಅಲ್ಲಿಂದ ಡೌನ್ ಬರುತ್ತೆ, ಬಟ್ ಅಗೇನ್ ರಿವರ್ಸಲನ್ನು ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೇಕೌಟ್ ಮಾಡುತ್ತೆ. ಬ್ರೇಕೌಟ್ ಆಗಿ 25,900-920 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಅಗೇನ್ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಇಲ್ಲಿ ಸಪೋರ್ಟ್, ಅಗೇನ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಸಪೋರ್ಟ್, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಒಂದಷ್ಟು ವಾಲಟೈಲ್ ಮೂವನ್ನು ಕ್ರಿಯೇಟ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಸೊ ಲೋವರ್ ಲೆವೆಲಲ್ಲಿ ಬ್ರೇಕ್ ಡೌನ್ ಮಾಡಿ ಒಂದು ಟ್ರ್ಯಾಪನ್ನು ಮಾಡುತ್ತೆ. ನೆಕ್ಸ್ಟ್ ರಿವರ್ಸಲನ್ನು ಮೂವನ್ನು ಕೊಟ್ಕೊಂಡು ಅಪ್ ಮೂವನ್ನು ಮಾಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ, ಇವತ್ತು ಆಟೋ ಸೆಕ್ಟರಲ್ಲಿ ಒಂದಷ್ಟು ಪಾಸಿಟಿವ್ ಮೂವ್ ಬಂತು ಅಂತ ಹೇಳ್ಬೋದು. 1% ಅಪ್ ಮೂವನ್ನು ಕೊಡ್ತು. ಮೆಟಲ್ 1% ಅಪ್ ಮೂವನ್ನು ಕೊಡ್ತು. ಫಾರ್ಮಾ ಆಲ್ಮೋಸ್ಟ್ 1%, ನಿಫ್ಟಿ ಹೆಲ್ತ್ ಕೇರ್ 0.9% ಅಪ್ ಮೂವನ್ನು ಕೊಡ್ತು. IT 0.8% ಅಪ್ ಮೂವನ್ನು ಕೊಡ್ತು. ರಿಯಾಲಿಟಿ 0.7% ಇತ್ತು. ಅದೇ ರೀತಿ ನಿಫ್ಟಿ ಮೀಡಿಯಾ ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಉಳಿದೆಲ್ಲ ಸೆಕ್ಟರ್ಗಳು ಪಾಸಿಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ ನಿಫ್ಟಿ 50ಯಲ್ಲಿ 36 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು, ಕೇವಲ 12 ಸ್ಟಾಕ್ಗಳು ನೆಗೆಟಿವಲ್ಲಿದ್ದವು. ನಿಫ್ಟಿ 500ಅಲ್ಲಿ 328 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದವು, 167 ಸ್ಟಾಕ್ಗಳು ನೆಗೆಟಿವಲ್ಲಿ ಇದ್ದವು. ನಿಫ್ಟಿಯ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ನಿಫ್ಟಿಯ ಡೈಲಿ ಚಾರ್ಟಲ್ಲಿ ಲೋವರ್ ಲೆವೆಲ್ ಒಂದು ಸಪೋರ್ಟ್ ಬರುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಇವತ್ತು ಮಾಡುತ್ತೆ. ಇವತ್ತು ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ, ಬಟ್ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಬರುತ್ತೆ, ಅಪ್ ಹೋಗುತ್ತೆ, ಹೈಯರ್ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು, ಇಲ್ಲಿ ಕಳೆದ 2 ದಿನದ ಒಂದು ರಿಜೆಕ್ಷನ್ ಆಗುತ್ತೆ. ಅದೇ ರೀತಿ ಒಂದು ಗ್ಯಾಪ್ ಏನಿತ್ತು ಆ ಝೋನಲ್ಲಿ ಕಳೆದ 2 ದಿನದಿಂದ ಒಂದು ರಿಜೆಕ್ಷನನ್ನು ಫೇಸ್ ಮಾಡ್ತಾ ಇತ್ತು. ಸೊ ಆ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. 25,950 ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದಷ್ಟು ಪಾಸಿಟಿವ್ ಮೂಮೆಂಟಮ್ ಅಗೇನ್ ಕಂಟಿನ್ಯೂ ಆಗ್ಬೋದು. ಸೊ ಲೋವರ್ ಲೆವೆಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ. ಅಪ್ ಹೋಗ್ತಾ ಇತ್ತು, ರಿಟ್ರೇಸ್ ಆಗುತ್ತೆ, ಅಗೇನ್ ಅಪ್ ಹೋಗುತ್ತೆ, ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡುತ್ತೆ, ಬಟ್ ಸಸ್ಟೈನ್ ಆಗಲ್ಲ, ಡೌನ್ ಬರುತ್ತೆ. ಡೌನ್ ಬಂದು ಅಗೇನ್ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಈಗ ಡೌನ್ ಬಂದಿದೆ. ಸೊ ಒಂದು ಲೋವರ್ ಹೈಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲೊಂದು ಹೈ, ಇಲ್ಲೊಂದು ಹೈ, ಅದೇ ರೀತಿ ಹೊಸ ಲೋವನ್ನು ಮಾಡ್ತಾ ಇದೆ. ಇಲ್ಲೊಂದು ಲೋ, ಇಲ್ಲೊಂದು ಲೋವನ್ನು ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು, ಇಮಿಡಿಯೇಟ್ಲಿ ಈ ಸ್ವಿಂಗ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. 950ಕ್ಕಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ 15 ಮಿನಿಟ್ ಚಾರ್ಟಲ್ಲಿ, ಸೊ ಇಮಿಡಿಯೇಟ್ಲಿ ಇಲ್ಲಿ ಕ್ಲಿಯರ್ ಆಗಿ ಒಂದು ರೇಂಜನ್ನು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಗೊತ್ತಾಗುತ್ತೆ. ಇವತ್ತು 12 ಗಂಟೆ ನಂತರ ಒಂದು ರೇಂಜನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಿದೆ. ಅಪ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಸೊ ಇಲ್ಲಿ ಹಲವಾರು ಬಾರಿ ರಿಜೆಕ್ಷನನ್ನು ಫೇಸ್ ಮಾಡ್ತಾ ಇದೆ. 900ರಿಂದ 950 ಲೆವೆಲಲ್ಲಿ. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ ನಂತರ ಒಂದು ಫಸ್ಟ್ ಟೈಮ್ ಅಪ್ ಹೋಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ, ಸೆಕೆಂಡ್ ಟೈಮ್ ಹೋಗುತ್ತೆ, ಡೌನ್ ಬರುತ್ತೆ, ಥರ್ಡ್ ಟೈಮ್, ಫೋರ್ತ್ ಟೈಮ್ ಅಟೆಂಪ್ಟನ್ನು ಇವತ್ತು ಮಾಡಿರುವಂಥದ್ದು. ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಒಂದು ಅಪ್ ಮೂವನ್ನು ಕೊಟ್ಟು ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ, 920ರಿಂದ 950 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಅದು ಪಾಸಿಟಿವ್ ಆಗುತ್ತೆ. ಆಗ ನೆಕ್ಸ್ಟ್ 26,020 ಲೆವೆಲ್ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಇಲ್ಲಿ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ ಇಲ್ಲೆಲ್ಲ ಅಟೆಂಪ್ಟ್ ಮಾಡಿದಂಥ ಸೆಲ್ಲರ್ಗಳು ಏನಾಗ್ತಾರೆ, ಅವರು ಫೇಲ್ ಆಗ್ತಾರೆ. ಆಗ ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಬರುವಂಥ ಪ್ರಯತ್ನ ಆಗ್ಬೋದು. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಒಂದು ಈ ಲೆವೆಲ್ಗಿಂತ ಮೇಲೆ ಬ್ರೇಕೌಟನ್ನು ಮಾಡ್ತು ಅಂತ ಹೇಳಿದರೆ. ಅದೇ ರೀತಿ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ 850-840 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಡೌನ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಇವತ್ತು ನಾವು ನೋಡ್ಬೋದು, ಓಪನ್ ಆಗುತ್ತೆ, ಓಪನ್ ಆಗಿಲಿ ಒಂದು ಸ್ಟ್ರಾಂಗ್ ಬುಲಿಶ್ ಮೊಮೆಂಟಮ್ ಬರುತ್ತೆ, 850 ಲೆವೆಲ್ಗೆ ರೀಚ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಇಲ್ಲಿ ಸೆಲ್ಲರ್ ಡೌನ್ ಸೈಡ್ ಪುಷ್ ಮಾಡ್ತಾನೆ, ಬಟ್ ಅಗೇನ್ ಬೈಯರ್ ಪ್ರೈಸನ್ನು ಅಪ್ ಸೈಡ್ ತಗೊಂಡು ಹೋಗ್ತಾನೆ. ಈ ಲೆವೆಲ್ಗಿಂತ ಮೇಲೆ ಬ್ರೇಕೌಟ್ ಮಾಡಲಿಕ್ಕೆ ಸಸ್ಟೈನ್ ಆಗುತ್ತೆ. ಇಲ್ಲಿ ನಿನ್ನೆ ಕೂಡ ಅಷ್ಟೇ ಒಂದು ರಿಟ್ರೇಸ್ಮೆಂಟ್ ಬಂದಾಗ ಅಗೇನ್ ಈ ಝೋನಿಂದನೇ ರಿಜೆಕ್ಟ್ ಆಗಿರುವಂಥದ್ದು. ಸೊ ಇವತ್ತು ಇಲ್ಲಿ ಬ್ರೇಕೌಟ್ ಆದ ನಂತರ ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾನೆ, ಬಟ್ ಬೈಯರ್ ಅಗೇನ್ ಇಲ್ಲಿ ಹೋಲ್ಡ್ ಮಾಡ್ತಾನೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ, ಅಗೇನ್ ಇಲ್ಲಿ ಬಂದಾಗ ಬೈಯರ್ ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಈ 850 ಲೆವೆಲನ್ನು. ಸೊ ಹಾಗಾಗಿ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗುತ್ತೆ, ಓಪನ್ ಆಗಿ ಡೌನ್ ಬಂದು ಅಗೇನ್ ಈ 850 ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬಂದಂಥ ಬೈಯರ್ಗಳು ಫೇಲ್ ಆಗ್ತಾರೆ, ಅವರ ಪೊಸಿಷನ್ ರಿವರ್ಸ್ ಆಗುತ್ತೆ. ಆಗ ಪ್ರೈಸ್ ಒಂದಷ್ಟು ಡೌನ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ. ಸೊ ನಾಳೆ 850 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಝೋನ್ ಲೋವರ್ ಲೆವೆಲ್ ಇರುವಂಥದ್ದು 700 ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಈ 850 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ ಇವತ್ತು ಕಾಲಲ್ಲಿ ಒಂದಷ್ಟು ಕವರಿಂಗ್ ಆಯಿತು ಅಂತ ಹೇಳ್ಬೋದು. ಹೈಯರ್ ಲೆವೆಲಲ್ಲಿ 58 ಲ್ಯಾಕ್ ಕವರಿಂಗ್ ಆಗಿದೆ. ಪುಟ್ಟಲ್ಲಿ
2.83 crore ಇವತ್ತು ರೈಟಿಂಗ್ ಆಯಿತು ಅಂತ ಹೇಳ್ಬೋದು. ರೈಟಿಂಗಲ್ಲಿ 25,700 800 ಒಂದಷ್ಟು ರೈಟಿಂಗ್ ಆಯಿತು, 700 ಹೈಯೆಸ್ಟ್ ರೈಟಿಂಗ್ ಆಯಿತು ಅಂತ ಹೇಳ್ಬೋದು ಲೋವರ್ ಲೆವೆಲಲ್ಲಿ. ಅದೇ ರೀತಿ 26,000 ಹಾಗೆ 26,900 ಕಾಲಲ್ಲಿ ಕವರಿಂಗ್ ಆಯಿತು ಅಂತ ಹೇಳ್ಬೋದು. ಸೊ ಹೈಯರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 26,000 ಝೋನ್ ಆಗುತ್ತೆ. ನಾವು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟನ್ನು ನೋಡೋದರೆ ಇಮಿಡಿಯೇಟ್ಲಿ 900 ಒಂದಷ್ಟು ರೈಟಿಂಗ್ ಇದೆ. ಸೊ ಹಾಗೆ 950 ಲೆವೆಲ್ಗಿಂತ ಮೇಲೆ ಸೆಷನ್ ಆಗ್ತಾ ಇತ್ತು ಅಂದರೆ ಒಂದಷ್ಟು ಮೊಮೆಂಟಮ್ ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಲೋವರ್ ಲೆವೆಲಲ್ಲಿ 800 ಒಂದಷ್ಟು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು, ಹಾಗೆ 700 ಕೂಡ ಇದೆ. ಸೊ ಈ ಝೋನ್ ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ನೋಡೋದರೆ ಇಮಿಡಿಯೇಟ್ಲಿ ನಾಳೆ ಟ್ರೇಡಿಂಗ್ ಸೆಷನ್ಗೆ ಸೆನ್ಸೆಕ್ಸಲ್ಲಿ 84,600 ಝೋನ್ ಇಂಪಾರ್ಟೆಂಟ್ ಆಗುತ್ತೆ ಲೋವರ್ ಲೆವೆಲಲ್ಲಿ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 84,900 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. 900ರಿಂದ 85,000 ಝೋನ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗುತ್ತೆ. 84,600 ಲೆವೆಲ್ಗಿಂತ ಕೆಳಗಡೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.